ಆರಂಭದಿಂದಲೂ ಷಡ್ಯಂತ್ರಗಾರರು ವಾದ ಮಾಡಿದ್ದು ದೇವಸ್ಥಾನ ನಮ್ಮ ಟಾರ್ಗೆಟ್ ಅಲ್ಲ, ದೇವಸ್ಥಾನ ನಮ್ಮ ಟಾರ್ಗೆಟ್ ಅಲ್ಲ. ಆದರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಪಿಟಿಷನ್ನಲ್ಲಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ಇವರು ಹೇಳಿದ್ದೇನು? ದಿ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಲೆಡ್ ಬೈ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ exercised absolute authority over the region, operating with apparent impunity and corrupting local law enforcement. ವೀರೇಂದ್ರ ಹೆಗ್ಗಡೆ ಅವರು ಅವರ ಕುಟುಂಬದ ಹೆಸರನ್ನು ನೇರವಾಗಿ ಪ್ರಸ್ತಾಪಿಸಿದರು. ಆಯ್ತು, ದೇವಸ್ಥಾನನಾದ್ರೂ ಬಿಟ್ರ? ದೇವಸ್ಥಾನದ ಬಗ್ಗೆ ಒಂದು ವಾಕ್ಯ ಬರುತ್ತೆ ಇದರಲ್ಲಿ. Organized criminal enterprise operating within the guise of a religious institution. ಇದು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ PIL ನಲ್ಲಿ ಬರೆದಿರುವಂತಹ ವಾಕ್ಯ. ಕೇವಲ ರಾಜ್ಯ ಸರ್ಕಾರವನ್ನು ದಾರಿ ತಪ್ಪಿಸಿದ್ದಲ್ಲ, ಸುಪ್ರೀಂ ಕೋರ್ಟ್ನ ಮುಂದೆಯೂ ಹಸಿ ಸುಳ್ಳು ಹೇಳಿದರು. ಹಸಿ ಸುಳ್ಳು. ಪಿಟಿಷನರ್ ಹ್ಯಾಸ್ ಎಕ್ಸ್ಯೂಮ್ಡ್ ಒನ್ ಸೆಟ್ ಆಫ್ ಸ್ಕೆಲೆಟಲ್ ರಿಮೇನ್ಸ್ ಫ್ರಮ್ ಅ ಸೈಟ್ ವೇರ್ ಹಿ ಹ್ಯಾಡ್ ಪ್ರೀವಿಯಸ್ಲಿ ಬರೀಡ್ ಅ ವಿಕ್ಟಿಮ್, ಫೋಟೋಗ್ರಾಫಿಕ್ ಎವಿಡೆನ್ಸ್ ಆಫ್ ವಿಚ್ ಈಸ್ ಅನೆಕ್ಸ್ಟೆಡ್ ಟು ದ ಪಿಟಿಷನ್. ದೂರುದಾರರು ತಾವು ಶವಹೂತ ಜಾಗದಿಂದ ಒಂದು ಅಸ್ಥಿ ಪಂಜರದ ಕೆಲ ಭಾಗಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಪಿಟಿಷನ್ನಲ್ಲಿ ಈ ವಾಕ್ಯ. ತನಿಖೆಯಲ್ಲಿ ಏನು ಗೊತ್ತಾಯಿತು? ಚಿನ್ನಯ್ಯ ಬಂಗ್ಲೆಗುಡ್ಡಕ್ಕೂ ಹೋಗಿಲ್ಲ, ತಲೆಬುರುಡೆಯನ್ನು ತಂದಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೇಳಲಾದ ಹಸಿ ಸುಳ್ಳಿದು. ಚಿನ್ನಯ್ಯ ತಾನು ಶವಹೂತ ಜಾಗದಿಂದ ಅಸ್ಥಿ ಪಂಜರದ ಕೆಲ ಭಾಗಗಳನ್ನು ತೆಗೆದುಕೊಂಡು ಬಂದಿದ್ದಾನೆ, ಅದರ ಫೋಟೋ ಕೊಟ್ಟಿದ್ದೀವಿ ನೋಡಿ ಅಂತ ಬರೆದಿದ್ದಾರೆ ಇದರಲ್ಲಿ. SIT ತನಿಖೆಯಲ್ಲಿ ಗೊತ್ತಾಗಿದ್ದೇನು? ಚಿನ್ನಯ್ಯ ಬಂಗ್ಲೆಗುಡ್ಡಕ್ಕೂ ಹೋಗಿಲ್ಲ, ಈ ತಲೆಬುರುಡೆಯನ್ನು ತಂದಿಲ್ಲ. ಬಂಗ್ಲೆಗುಡ್ಡಕ್ಕೆ ಹೋಗಿ ತಲೆಬುರುಡೆ ತಂದವನು ವಿಠ್ಠಲಗೌಡ. ಅದನ್ನ ತಂದು ಕೊಟ್ಟಿದ್ದು ಜಯಂತ್ಗೆ. ಜಯಂತಿ ತಲೆಬುರುಡೆಯನ್ನು ಬೆಂಗಳೂರಿಗೆ ತಂದು ಬೆಂಗಳೂರಿನ ಮನೆಯಲ್ಲಿ ಚಿನ್ನಯ್ಯನಿಗೆ ಕೊಟ್ಟಿದ್ದು. ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ರು? ಚಿನ್ನಯ್ಯನೇ ತಾನೇ ಹೂತ ಜಾಗದಿಂದ ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದಾನೆ. ಸುಪ್ರೀಂ ಕೋರ್ಟ್ಗೆ ಹೇಳಿದ್ದು. ಪಿಟಿಷನರ್ಸ್ ಸೂಪರ್ವೈಸರ್ಸ್ ಬಿಗಿನ್ ಡೈರೆಕ್ಟಿಂಗ್ ಹಿಮ್ ಟು bury bodies exhibiting signs of unnatural death including homicide and sexual assault. ಇನ್ನೊಂದು ವಾಕ್ಯ ಬರುತ್ತೆ ಇದರಲ್ಲಿ. ಇವರ ಸೂಪರ್ವೈಸರ್ಗಳೆಲ್ಲ ಫೋರ್ಸ್ ಮಾಡಿ ಶವಗಳನ್ನು ಹುಳಿಸ್ತಾ ಇದ್ರಂತೆ. ಒಂದು ಶವ ಹುಳಿದ್ರೆ 25 ರೂಪಾಯಿ ಕೊಡ್ತಿದ್ರಂತೆ. 25 ರೂಪಾಯಿ ಒಂದು ಶವ ಹುಳಿಸಿದರೆ, ಕೊಲೆಯಾದ ಶವ, ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಶವಗಳನ್ನು ಉಳಿಸಿದ್ರೆ 25 ರೂಪಾಯಿ ಕೊಡ್ತಿದ್ರು. ಆ ನಂತರ ಅದನ್ನ 50 ರೂಪಾಯಿಗೆ ಏರಿಸಲಾಯ್ತಂತೆ. ಈ ತಲೆಬುರುಡೆಯ ವಿಷಯದಲ್ಲಿ ಮತ್ತೊಂದು ಹಸಿ ಸುಳ್ಳು ಸುಪ್ರೀಂ ಕೋರ್ಟ್ನ ಮುಂದೆ. ಹಸಿ ಸುಳ್ಳು ಇನ್ನೊಂದು ಸಲ ಮೆನ್ಷನ್ ಮಾಡ್ತಾರೆ. ಪಿಟಿಷನರ್ ಸೀಕ್ರೆಟ್ಲಿ ರಿಟರ್ನ್ಸ್ ಟು ಧರ್ಮಸ್ಥಳ ಆ್ಯಂಡ್ exhumes one set of skeletal remains from a site where he had previously buried a victim as a material evidence of his account. ರಹಸ್ಯವಾಗಿ ಚಿನ್ನಯ್ಯ ಧರ್ಮಸ್ಥಳಕ್ಕೆ ಬಂದು ತಾನು ಶವಗಳನ್ನು ಹೂತ ಜಾಗದಿಂದ ಒಂದು ಅಸ್ಥಿ ಪಂಜರದ ಕೆಲ ಭಾಗಗಳನ್ನು ಎತ್ತಿಕೊಂಡು ಬಂದ. ತಾನು ರಹಸ್ಯವಾಗಿ ಧರ್ಮಸ್ಥಳಕ್ಕೆ ಬಂದು ಪಿಟಿಷನ್ನಲ್ಲಿರೋದು. ಹಸಿ ಸುಳ್ಳು ಸುಪ್ರೀಂ ಕೋರ್ಟ್ನ ಮುಂದೆ. ಸತ್ಯವನ್ನು ಮುಚ್ಚಿಟ್ಟು ಮಾತನಾಡಿದ್ದು ರಾಜ್ಯ ಸರ್ಕಾರದ ಮುಂದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಈ ಸುದ್ದಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತು. ಯಾವ ರೀತಿ ಸುಜಾತ ಭಟ್ ಅಂತ ಗುರುತಿಸಿಕೊಂಡಂತಹ ಸುಜಾತ ನನ್ನ ಮಗಳು ಧರ್ಮಸ್ಥಳದಲ್ಲಿ
ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿದ್ಲು. ಅಷ್ಟೂ ಆರೋಪದ ಬೆರಳನ್ನು ದೇವಸ್ಥಾನದ ಮೇಲೆ ವೀರೇಂದ್ರ ಹೆಗ್ಗಡೆ, ಹರ್ಷೇಂದ್ರ ಹೆಗ್ಗಡೆ ಅವರ ಮೇಲೆ ತೋರಿಸಿದ್ಲು. ಆಕೆಗೆ ಮಗಳೇ ಇರಲಿಲ್ಲ ಅನ್ನುವುದನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗೆ ಸಾಕ್ಷಿ ಸಮೇತ ತೆರೆದಿತ್ತು. ಸಾಕ್ಷಿ ಸಮೇತ. ಇವತ್ತು ಸಾಕ್ಷಿ ಸಮೇತ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಿದೆ ಅನ್ನುವುದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಬ್ರೇಕ್ ಮಾಡಿದ ಸುದ್ದಿ ಉಳಿದವರಿಗೆ ಸುದ್ದಿಯಾಗತ್ತೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.